ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಜೋರು. ಒಬ್ಬೊಬ್ಬ ಶಾಸಕರಿಗೂ 50ರಿಂದ 100 ಕೋಟಿ ಆಫರ್. ಬಿಜೆಪಿ ಆರೋಪಕ್ಕೆ ಸಚಿವ ಕೆ ವೆಂಕಟೇಶ್ ತಿರುಗೇಟು. ಬಿಜೆಪಿ ನನಗೆ 100 ಕೋಟಿ ಕೊಟ್ರೆ ನಾನೇ ಹೋಗೋಕೆ ಸಿದ್ಧ ಅಂತ ಹೇಳಿರುವಂತ ಇವರು ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಜೋರು. ಒಬ್ಬೊಬ್ಬ ಶಾಸಕರಿಗೆ 50ರಿಂದ 100 ಕೋಟಿ ಆಫರ್. ಬಿಜೆಪಿ ಆರೋಪಕ್ಕೆ ಸಚಿವ ಕೆ ವೆಂಕಟೇಶ್ ತಿರುಗೇಟು. ಬಿಜೆಪಿ ನನಗೆ 100 ಕೋಟಿ ಕೊಟ್ರೆ ನಾನೇ ಹೋಗೋಕೆ ಸಿದ್ಧ ಅಂತ ಹೇಳಿ ಲೇವ್. ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿರುವಂತಹ ಕೆ ವೆಂಕಟೇಶ್ ಅವರ ಹೇಳಿಕೆ, ಕುದುರೆ ವ್ಯಾಪಾರ ಮಾಡೋದು ಬರೀ ಬಿಜೆಪಿ ಅವರ ಕೆಲಸ. ಸಿಎಂ ಬದಲಾವಣೆ ಎಲ್ಲ ಹೈಕಮಾಂಡ್ ಬಿಟ್ಟ ವಿಚಾರ. ಅವರು ಹೇಳ್ದಂಗೆ ನಾವು ಕೇಳ್ತೀವಿ. ಏನೇನು ಮಾತುಕತೆ ಆಗಿದೆ ಅಂತ ಹೇಳಿ ನಮಗೇನು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ನನಗೆ ಹೇಳಲಿಲ್ಲ. ಇದು ಅವರಿಗೆ ಬಿಟ್ಟ ವಿಚಾರ. ಡಿಸಿಎಂ ಡಿ ಕೆ ಶಿವಕುಮಾರ್ ಶಾಸಕ ಸಹಿ ಸಂಗ್ರಹದ ಬಗ್ಗೆ ಗೊತ್ತಿಲ್ಲ. ನನ್ನನ್ನ ಡಿ ಕೆ ಶಿವಕುಮಾರ್ ಅಂತ ಏನೂ ಕೂಡ ಕರೆದು ಮಾತನಾಡಿಲ್ಲ. ಅವರು ನಮ್ಮನ್ನ ಇನ್ನೂ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ಅಂತ ಹೇಳಿರುವಂತಹ ಸಚಿವ ಕೆ ವೆಂಕಟೇಶ್ ಅವರು. ಎಸ್ ವೀಕ್ಷಕರೇ, ಯಾರು ಯಾರಿಗೂ 100 ಕೋಟಿ ಕೊಟ್ಟಿಲ್ಲ, 200 ಕೋಟಿ ಕೊಟ್ಟಿಲ್ಲ, 50 ಕೋಟಿ ಕೊಟ್ಟಿಲ್ಲ ಅಂತ ಹೇಳುತ್ತಾವ್ರೆ. ಎಲ್ಲ ವಿಚಾರನೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರೋದು ಅಂತ ಹೇಳ್ತಾ ಇರುವಂಥದ್ದು. ಬಟ್ ಇಕ್ಬಾಲ್ ಹುಸೇನ್ ಅವರು ಡಿಸೆಂಬರ್ 1ನೇ ತಾರೀಕು ಘೋಷಣೆಯನ್ನೇ ಮಾಡಿಬಿಟ್ರು ಅಲ್ವಾ. ಕಾಂಗ್ರೆಸ್ ಅಲ್ಲಿ ಗಟ್ಟಿಯಾಗಿದ್ದಿಲ್ಲ. ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಜೋರಾಗಿದೆ. ಒಬ್ಬೊಬ್ಬ ಶಾಸಕರಿಗೆ 50ರಿಂದ 100 ಕೋಟಿ ಆಫರ್ ಅನ್ನ ಕೊಡಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯ ಆರೋಪಕ್ಕೆ ನನಗೆ 100 ಕೋಟಿ ಕೊಟ್ಟರೆ ನಾನೇ ಹೋಗೋಕೆ ಸಿದ್ಧ ಅಂತ ಹೇಳಿ ಚಾಮರಾಜನಗರದ ಉಸ್ತುವಾರಿ ಸಚಿವರಾಗಿದ್ದಂತಹ ಕೆ ವೆಂಕಟೇಶ್ ಅವರು ಹೇಳಿದ್ರು. ಏನು ಚಾಮರಾಜನಗರದಲ್ಲಿ ಅವರು ಮಾತನಾಡ್ತಾರೆ, ಏನ್ ಗುರು 100 ಕೋಟಿ ಕೊಟ್ರೆ ನೀನು ಹೋಗಲ್ವಾ ಅಂತ ಹೇಳಿ ಕ್ಯಾಮ್ರಾದ ಮುಂದೆ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವರು ಹೇಳಿದ್ದಕ್ಕೆ 100 ಕೋಟಿ ಅಲ್ಲ 200 ಕೋಟಿ ದುಡ್ಡು ಕೊಟ್ಟರು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಹೇಳಿದ್ದಪ್ಪ ಇವೆಲ್ಲ ಅಂತ ಹೇಳಿ ನಗ್ತಾ ಇರ್ತಾರೆ. ಕುದುರೆ ವ್ಯಾಪಾರ ಮಾಡೋದು ಬರೀ ಬಿಜೆಪಿಯವರ ಕೆಲಸ. ಸಿಎಂ ಬದಲಾವಣೆ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಅವರು ಹೇಳ್ದಂಗೆ ನಾವು ಕೇಳ್ತೇವೆ. ಏನೇನು ಮಾತುಕತೆ ಆಗಿದೆ ನಮ್ಗೇನು ಗೊತ್ತಿಲ್ಲ. ಸಿದ್ದರಾಮಯ್ಯ ಕೂಡ ನನಗೇನು ಹೇಳಲಿಲ್ಲ. ಇದು ಅವರಿಗೆ ಬಿಟ್ಟಿರುವಂತಹ ವಿಚಾರ ಅಂತ ಹೇಳ್ತಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹ ವಿಚಾರಕ್ಕೆ ಮಾತನಾಡಿ, ಈ ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನನ್ನು ಡಿ ಕೆ ಶಿವಕುಮಾರ್ ಅವರು ಏನು ಕರೆದು ಮಾತಾಡಿಸಿಲ್ಲ. ನಮ್ಮನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ಮಾಡಿದಾಗ ನೋಡೋಣ ಅಂತ ಹೇಳ್ತಾರೆ. ದೆಹಲಿಯ ಪರೇಡ್ ನಡೆಸುತ್ತಿರುವಂತಹ ಶಾಸಕರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹವರು, ಹಲವರು ಅವರ ಪರ ಇರೋರು ನಮ್ಮ ನಾಯಕರಿಂದ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ದಲಿತರಾದ್ರೂ ಆಗ್ಲಿ, ಏನು ಹಿಂದುಳಿದವರಾದ್ರೂ ಆಗ್ಲಿ, ಯಾರೇ ಆದ್ರೂ ಕೂಡ ಸಿಎಂ ಆಗ್ಬೇಕಂದ್ರೆ ಹೈಕಮಾಂಡ್ನದ್ದು ತೀರ್ಮಾನ ಇರುತ್ತೆ. ಏನೇ ಆದ್ರೂ ಕೂಡ ನಾವು ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತೇವೆ ಅಂತ ಹೇಳಿ ನೇರವಾಗಿ ವೆಂಕಟೇಶ್ ಅವರು ಸಿದ್ದರಾಮಯ್ಯಂಗೆ ಜೈ ಅಂದಂಗಾಯ್ತು. ಕಳೆದ 30 ವರ್ಷಗಳ ನಂತರ ಇಲ್ಲಿರುವಂತಹ ನಿವಾಸಿಗಳಿಗೆ ನಿವೇಶನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರು. ಅಂದರೆ ರಾಜಕೀಯದ ಬಗ್ಗೆ ಅವ್ರು ಹೇಳಿದ್ದು ಏನು ಅಂತಂದರೆ ಡೈರೆಕ್ಟ್ಲಿ ಸಿದ್ದರಾಮಯ್ಯ ಹಿಂಗೆ ಜೈ ಅಂತ ಹೇಳಿ. ಸೊ ಐ ಡೋಂಟ್ ನೋ ಮುಂದೇನಾಗುತ್ತೆ ಅಂತ ಹೇಳಿ. ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನೋದಾದರೆ ಇಷ್ಟೊತ್ತೊಳಗಡೆ ನೋಡ್ಕೊಳ್ಬೋದಿತ್ತು ಅನ್ನೋದು ಕೆಲವೊಬ್ಬರ ಮಾತು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.